ಈಗ ನಾವು ಆನೇಕಲ್ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿ ಒಳಗಡೆ ಸ್ಟೇಷನ್ ಇದ್ದೀವಿ ನೋಡಿ. ಇಲ್ಲೊಂದು ಬೆಂಗಳೂರು ಜಿಲ್ಲಾ ಪೊಲೀಸರು ಇಲ್ಲಿ ಒಂದು ಸ್ಕ್ಯಾನಿಂಗ್ ಅನ್ನ ಹಾಕಿದ್ದಾರೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಬಲಪಡಿಸಲು ಸ್ಕ್ಯಾನ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆ ಸಲಹೆಗಳನ್ನ ನೀಡಿ ಅಂದ್ಬಿಟ್ಟು ನಿಮ್ಮ ನಡೆ ನಮ್ಮ ನಡೆ ಇದ್ರ ಸ್ಕ್ಯಾನ್ ಮಾಡಿದ ತಕ್ಷಣ ಹಲವಾರು ರೀತಿಯಲ್ಲಿ ಅದು ಅವರ ಆಪ್ ಮುಖಾಂತರ ಸರ್ಕಾರದ್ದೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಾಜ್ಯಾದ್ಯಂತ ಈಗ ನಾವು ಇದು ಮೊಬೈಲ್ ನಂಬರ್ ಹಾಕಿ ಅದಕ್ಕೆ ಒತ್ತಿದ ತಕ್ಷಣ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಈ ಆ್ಯಪು ಕೆಲಸ ಮಾಡ್ತಾ ಇಲ್ಲ. ಅಂದರೆ ಸರ್ಕಾರದ್ದು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಘೋಷಣೆ ಅಡಿಗೆ ಏನು ಪೊಲೀಸ್ ಇಲಾಖೆ ಮಾಡಿರುವಂಥ ಪ್ರತಿ ಸ್ಟೇಷನ್ಗಳಲ್ಲೂ ಹಾಕಿರುವಂಥ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಯಾರು ನಮ್ಮ ಚಲನಚಿತ್ರ ನಟ ರಮೇಶ್ ಅವರು ಇದು ಮಡಿವಾಳದ ಒಂದು ಸ್ಟೇಷನ್ಗೆ ವಿಸಿಟ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ನಿಮಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ನಿಮ್ಮ ದೂರುಗಳಿಗೆ ಸ್ಪಂದಿಸಿಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಸಹಕಾರ ನೀಡ್ತಾ ಇಲ್ಲ ಅಂದಾಗ ಈ ಸ್ಕ್ಯಾನಿಂಗ್ ಅನ್ನ ಮಾಡಿ ನೇರವಾಗಿ ಇದರ ಕೆಳಗಡೆ ಡಿಸಿಪಿ ಎಸ್ಪಿ ಅವರ ನೇರ ತುರ್ತು ಸಂಪರ್ಕಕ್ಕಾಗಿ ಅಂತ ಇದರಲ್ಲಿ ಇದೆ ಕುಂದುಕೊರತೆಗೆ ಅಂದ್ಬಿಟ್ಟು ಅಂತಾನೆ ಈ ಆ್ಯಪ್ ಮಾಡಿರುವಂಥದ್ದು. ಆದರೆ ಯಾವುದೇ ಈ ಜಾಹೀರಾತು ಫಲಕ ಹಾಕಿರುವಂಥದ್ದು ಪೊಲೀಸ್ ಅಡಿ ಸ್ಟೇಷನ್ಗಳಿರುವಂಥದ್ದು ಕಾರ್ಯನಿರ್ವಹಿಸ್ತಾ ಇಲ್ಲ. ಇವರು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು, ನಮ್ಮ ದೂರುಗಳನ್ನ ಎಲ್ಲಿ ಡಿಸಿಪಿ ಎಸ್ಪಿ ಅವರ ಗಮನಕ್ಕೆ ಹೋಗ್ತದೆ ಅನ್ನೋ ಉದ್ದೇಶದಿಂದ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡುವಂತಹ ಈ ಒಂದು ಆ್ಯಪ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟಂತ ಸರ್ಕಾರ ಕಾನೂನುಬದ್ಧವಾಗಿ ಜನಸ್ನೇಹ ಮಾಡಲೇಬೇಕು ಅನ್ನೋ ಇಚ್ಛಾಶಕ್ತಿ ಇದ್ದಿದ್ರೆ ಮತ್ತೆ ಇದು ಕಾರ್ಯನಿರ್ವಹಿಸಬೇಕು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗಳು ಸ್ನೇಹಮಯವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಆಗಿದೆ ಅನ್ನೋದಕ್ಕೆ ನಾನು ನಿಮ್ಮ ಸಾರ್ವಜನಿಕವಾಗಿ ನೀವು ಎಚ್ಚೆತ್ಕೊಂಡು ಇದು ಹೆಚ್ಚು ಸರ್ಕಾರ ಏನು ಗೃಹ ಮಂತ್ರಿ ಅವರ ಗಮನಕ್ಕೆ ಮತ್ತು ಡಿಸಿಪಿ ಐಜಿಪಿಗಳಿಗೆ ಗಮನಕ್ಕೆ ಇದು ಹೋಗಿ ಇದು ಕಾರ್ಯನಿರ್ವಹಿಸಬೇಕು, ಜನಸೇವೆಯಾಗಿ ಕೆಲಸ ಮಾಡಬೇಕು ಅಂತ ನಾನು ಈ ಮುಖಾಂತರ ನಮಗೆ ಗಮನಕ್ಕೆ ತರ್ತಾ ಇದ್ದೀನಿ.